ನಾನು ಎಣ್ಣೆ ಹೊಡೆದು ದುಡ್ಲಾಗೆ ಉಳಿದು 2,000 ಉಳಿಸಿ ನನ್ನ ಹೆಂಡತಿ ಕೊಡ್ತಾರೆ. ನನ್ನ ಹೆಂಡತಿ ಮಾಡ್ತಾಳೆ 2,000 ತಗೊಂಡು ಊರು ತಿರುಗುತ್ತಾಳೆ. ಇರೋ ದುಡ್ಡೆಲ್ಲ ಫ್ರೀ ಅಂತ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಕೊಟ್ಟು ಎಲ್ಲ ದುಡ್ಡು ಖಜಾನೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಬ್ರ್ಯಾಂಡ್ ಬೆಂಗಳೂರು ಅಂತಂದ್ರೆ ಏನು? ಅದಕ್ಕೊಂದು ಬೆಂಚ್ ಮಾರ್ಕ್ ಇರಬೇಕು. ಏನೋ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಕೂತಿದಾರ. ಇರೋ ಬೆಂಗಳೂರನ್ನೇ ಚೆನ್ನಾಗಿ ನೋಡ್ಕೊಳ್ಳಿ. ರಸ್ತೆ ಗುಂಡಿಗಳನ್ನ ಫಸ್ಟ್ ಮುಚ್ಚಿ. ಇಲ್ಲಿ ಜನಗಳು ಮಳೆಯಲ್ಲಿ ನೀರಲ್ಲಿ ಬಿದ್ದಾಡ್ಕೊಂಡು ಒದ್ದಾಡ್ತಾ ಇದ್ದಾರೆ, ಕೊಚ್ಚಿ ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ. ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಏನ್ ಸಾಧನೆ ಮಾಡಿದ್ದಾರೆ ಅಂತ ಸಮಾವೇಶ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ನಮಗಂತೂ ₹1 ಸಿಗಲ್ಲ. ಇದು ಸಾಬ್ರ ಸರ್ಕಾರ. ಇದು ಕೆಲವರು ಅವ್ರವ್ರ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ತಿಂತವ್ರು ಅಷ್ಟೇ. ಆ ಯಮ್ಮನ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ 1 ವರ್ಷಕ್ಕೆ ಎಷ್ಟು ದಿನ ಅನ್ನೋದೇ ಹೇಳಕ್ ಬರಲ್ಲ. ಆ ಯಮ್ಮನ್ಗೆ ಅವ್ರು ಹೋಗ್ಬಿಟ್ಟು ಮಂತ್ರಿ ಮಾಡವ್ರೆ. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಕಂಪ್ಲೀಟ್ ಆಗಿದೆ. ಹೇಗಿದೆ ಕಾಂಗ್ರೆಸ್ ಸರ್ಕಾರದ ಆಡಳಿತ? ಹೇಗಿದೆ, ನಿಮ್ಗೆ ತೃಪ್ತಿ ತಂದಿದ್ಯಾ? ಆಡಳಿತ 10 ಮೋರಿನೂ ಮಾಡಲಿಲ್ಲ ಅವರು. ಬರೋ ಹೊಡೆದಿ ಕಮಿಷನ್ ಹೊಡೆದಿ ತಿಂದಿರೋದು ಬಿಟ್ರೆ ಇನ್ನೇನು ಪ್ರಯೋಜನ ಇಲ್ಲ. ಸೀರಿಯಸ್ ಕೇಸ್ ಇದು. ಏನು ಸಮಾಚಾರ? ಅಷ್ಟೇ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಏನಿಲ್ಲ. ಅದು ಡಿ.ಕೆ. CM ಆಗ್ಬಿಡ್ತು ಅಂದ್ರೆ ಕರ್ನಾಟಕ ಮಾರ್ಕೊಬಿಡ್ತಾನೆ. ಎಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, KEB ಜಾಸ್ತಿ ಮಾಡಿದ್ರು, BWSSB ಜಾಸ್ತಿ ಮಾಡಿದ್ರು, ಕರೆಂಟ್ ಜಾಸ್ತಿ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು. ಏನು ಇವ್ರು ಮಾಡಿದ್ದು? ಏನು ಅಭಿವೃದ್ಧಿ ಮಾಡೋರು ಹೇಳಿ? ಎಲ್ಲಿ ಸರ್ಕಾರ ಸತ್ತಿದೆಯಾ ಬದುಕಿದೆಯಾ ಯಾರು ಗೊತ್ತು? ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಫ್ರೀ ಎಜುಕೇಶನ್ ಕೊಡ್ಲಿ, ಒಳ್ಳೆ ಹೆಲ್ತ್ ಕೊಡ್ಲಿ, ಸ್ಕೂಲ್ಗಳು ಕಟ್ಟಿಸ್ಕೊಡ್ಲಿ, ಅದು ಆಸ್ಪತ್ರೆಗಳು ಕಟ್ಟಿಸ್ಕೊಡ್ಲಿ. ಅವು ಬಿಟ್ಟು 5 ಪಂಚ ಯೋಜನೆಗಳು ಯಾರು ಕೇಳಿದ್ರು ಅವ್ರನ್ನ? ನಾನು ಎಣ್ಣೆ ಹೊಡೆದು ದುಡ್ಲಾಗೆ ಉಳಿದು 2,000 ಉಳಿಸಿ ನನ್ನ ಹೆಂಡತಿ ಕೊಡ್ತಾರೆ. ನನ್ನ ಹೆಂಡತಿ ಮಾಡ್ತಾಳೆ 2,000 ತಗೊಂಡು ಊರು ತಿರುಗುತ್ತಾಳೆ. ಕಾಂಗ್ರೆಸ್ ಗವರ್ಮೆಂಟ್ ಆಡಳಿತಕ್ಕೆ ಬಂದು 2 ವರ್ಷ ಆಯ್ತು. ಅವ್ರ ಆಡಳಿತ ನಿಮ್ಗೆ ಸ್ಯಾಟಿಸ್ಫೈ ಆಗಿದೆಯಾ? 100% ಆಗಿದೆ. ಯಾಕಾಗಿಲ್ಲ? ಏನು ತಪ್ಪು ಮಾಡಿದ್ದಾರೆ ಆಗಿಲ್ಲ ಅಂತ ಹೇಳೋದಕ್ಕೆ? ಜನ್ಮಕ್ಕೆ ಹೋಗೋ ಅವರೆಲ್ಲ ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾವ್ರೆ. ಬ್ರ್ಯಾಂಡ್ ಬೆಂಗಳೂರು ಅವ್ರ ಕೈಲಿ ಮಾಡೋಕ್ಕಾಗಲ್ಲ. ಅವ್ರ ಕೈಲಿ ಶಕ್ತಿನೂ ಇಲ್ಲ, ಮಾಡೋದು ಇಲ್ಲ. ಅವ್ರ ಹತ್ರ ದುಡ್ಡು ಇಲ್ಲ. ಇರೋ ದುಡ್ಡೆಲ್ಲ ಫ್ರೀ ಅಂತ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಕೊಟ್ಟು ಎಲ್ಲ ದುಡ್ಡು ಖಜಾನೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ನಿಮ್ಗೆ ಅಧಿಕಾರ ತೃಪ್ತಿ ತಂದಿಲ್ಲ? ತಂದಿಲ್ಲ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. 2 ವರ್ಷದಿಂದ ಈಗ ಸರ್ಕಾರ ಬಂದಿದೆಯಲ್ಲ, 10% ಡೆವಲಪ್ಮೆಂಟ್ ಕೆಲಸ ಮಾಡಿಲ್ಲ. 10% ಬರೀ ಫ್ರೀ ಅನ್ಕೊಂಡು ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿ ಜನಗಳ ಹತ್ರ ವಸೂಲಿ ಮಾಡಿ ಅದನ್ನ ಫ್ರೀ ಕೊಡ್ತಾ ಇದ್ದಾರೆ. ಅದು 10-20% ಹೋಗ್ತಾ ಇದೆ ಏನೋ ಗೊತ್ತಿಲ್ಲ. ಫ್ರೀ ಅದೇನು 100% ಜನಕ್ಕೂ ಹೋಗಿಲ್ಲ. ಆದರೆ ಡೆವಲಪ್ಮೆಂಟ್ ಕೆಲಸ ಮಾತ್ರ 10% ಮಾಡಿಲ್ಲ. ಇವರು 2 ವರ್ಷ ಬಂದು ಸಾಧನೆ ಮಾಡಿದ್ದೀವಿ ಅಂತ ನೆನ್ನೆ ಎಲ್ಲ ಸಾಧನಾ ಸಮಾವೇಶ ಅಂತೆಲ್ಲ ಮಾಡಕ್ಕೆ ಹೊರಟಿದ್ದಾರೆ. ಇಲ್ಲಿ ಜನಗಳು ಮಳೆಯಲ್ಲಿ ನೀರಲ್ಲಿ ಬಿದ್ದಾಡ್ಕೊಂಡು ಒದ್ದಾಡ್ತಾ ಇದ್ದಾರೆ, ಕೊಚ್ಚಿ ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ. ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ಅಂತೂ ಶೂನ್ಯ. ಕಾಂಗ್ರೆಸ್ ಆಡಳಿತ ನಿಮ್ಗೆ ತೃಪ್ತಿ ತಂದಿದ್ಯಾ? ದೇವರಣೆಗೂ ಇಲ್ಲ. ಏನಕ್ಕೆ ದೇವರಣೆ ಇಲ್ಲ ಸರ್? ಏನು ಅವ್ರ ಆಡಳಿತನೇ ಮಾಡಿಲ್ಲ. ಬರೀ ಪೇಪರ್ನಲ್ಲಿ ನಾವು ಅದು ಮಾಡಿದ್ವಿ, ನಾವು ಇದು ಮಾಡಿದ್ವಿ. ಅವ್ರು ಏನೇ ಒಂದು ಅಭಿವೃದ್ಧಿ ಅಂತ ಏನಾದರೂ ಮಾಡಿದರೆ ಸಾಬ್ರಿಗೆ ಮಾಡಿದ್ದಾರೆ ಹೊರತು ಹಿಂದೂಗಳಿಗಂತೂ 1 ನಯಾ ಪೈಸೆ ಮಾಡಿಲ್ಲ. ಇದನ್ನೇ ಜನ ನೋಡ್ತಾ ಇರೋದು. ಹೇಳ್ತಾನೆ ಇದ್ದಾರೆ. ಇವಾಗ ನೋಡ್ರೆ ಏನೋ ಸಮಾವೇಶ ಮಾಡ್ತಾ ಇದ್ದಾರೆ ಅಂತೆ, ಸಾಧನಾ ಸಮಾವೇಶ ಅಂತ. ಏನು ಸಾಧನೆ ಮಾಡಿದ್ದಾರೆ ಅಂತ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಈಗ ನೋಡಿ, ಒಬ್ಬ CM ಆದವನು ಬೋಟಲ್ಲಿ ಹೋಗ್ತಾ ಇದ್ದಾನೆ ನೋಡ್ಕೊಂಬರೋದಕ್ಕೆ. ಅಂದರೆ ಅವ್ರ ಅಭಿವೃದ್ಧಿನ ಯಾವ ಲೆವೆಲ್ಗೆ ಮಾಡಿರಬೇಕು ಅಂತ ಇಲ್ಲೇ ಗೊತ್ತಾಗೋಗುತ್ತೆ ತಾನೆ. ಬ್ರ್ಯಾಂಡ್ ಬೆಂಗಳೂರನ್ನ ಅಂತೇಳಿ ಇಡೀ ವರ್ಲ್ಡಲ್ಲಿ ಹರಾಜಾಗ್ತಾ ಇದ್ದಾರೆ. ಬೆಂಗಳೂರನ್ನ ಅಭಿವೃದ್ಧಿ ಬಿಟ್ಟು ಇನ್ನು ಎಲ್ಲ ಮಾಡ್ತಾ ಇದ್ದಾರೆ. ಈ 2 ವರ್ಷದಲ್ಲಿ ಒಂದೇ ಒಂದು ಗುದ್ಲಿ ಪೂಜೆ ಆಗಿಲ್ಲ. ಅದು ಮಾಡಿದೀವಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಒಂದು ಕಡೆ ಟಾರ್ ಹಾಕಿಲ್ಲ. ಎಷ್ಟು ಹಳ್ಳದಿಣ್ಣಗಳಿದೆ. ಈಗ ಯಾರೋ ಒಬ್ರು BBMP ಮೇಲೆ ಕೇಸ್ ಹಾಕಿದ್ದಾರೆ 50 ಲಕ್ಷ ರೂಪಾಯಿಗೆ. ಏನು ನಮಗೆ ಓಡಾಡೋಕ್ಕಾಗ್ತಾ ಇಲ್ಲ, ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂದ್ರೆ. ಈಗ ನಾವು ಬೇಜಾನ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಏನು ಸಿಗ್ತಾ ಇದೆ ನಮಗೆ ಬೆನಿಫಿಟ್ಟು? ನಮ್ಗೆ ಏನೂ ಸಿಗ್ತಾ ಇಲ್ಲ. ಸಿಗೋದೆಲ್ಲ ಬರೀ ಸಾಬ್ರಿಗೆ. ನಮಗಂತೂ ₹1 ಸಿಗಲ್ಲ. ಇದು ಸಾಬ್ರ ಸರ್ಕಾರ. ಕೊಟ್ಟ ಮಾತಿನಂತೆ ನಡ್ಕೊಂಡಿದೀವಿ. ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. ನಿಮ್ಗೆ ಅಧಿಕಾರ ತೃಪ್ತಿ ತಂದಿದ್ಯಾ? 100% ತೃಪ್ತಿ ತಂದಿದೆ. ಕಾಂಗ್ರೆಸ್ ಬರೋಗಿನ ಮುಂಚೆ ಬಡವರು ಮಧ್ಯಮ ವರ್ಗದವರು ಸತ್ತೇ ಹೋಗಿದ್ರು. ಏನಿಲ್ಲ, 5 ಗ್ಯಾರಂಟಿಯಿಂದ ತುಂಬ ಅನುಕೂಲ ಆಗಿದೆ. ಚೆನ್ನಾಗಿದೆ, ಏನು ತೊಂದರೆ ಇಲ್ವಲ್ಲ. ಎಲ್ಲರಿಗೂ ಬಡವರಿಗೆ ಮಧ್ಯಮ ವರ್ಗದವರಿಗೆ ಸಹಾಯ ಆಗಿದೆ. ಹಿಂದೆಲ್ಲ ಲೂಟಿ ಹೊಡೆದು ಹೋಗಿದ್ರು, ಏನು ಮಾಡೋಕ್ಕಾಗ್ತಿರಲಿಲ್ಲ.
ಎಲ್ಲ ಇನ್ನೂ ತೊಂದರೆ ಎಲ್ಲ ಸರಿಪಡಿಸ್ಕೋಬೇಕು. ಫಂಡು ಎಲ್ಲ ಇನ್ನು ಇದು ಯಾವುದು BBMP ಎಲೆಕ್ಷನ್ ಆಗಬೇಕು. ಗ್ರೇಟರ್ ಮೊನ್ನೆ ನ್ಯೂಸ್ ನೋಡಿದ್ರೆ ಸರ್ ಕಂಪ್ಲೀಟ್ ಆಗಿ ಮಳೆಯಲ್ಲೆಲ್ಲ ಕೊಚ್ಚೋಗ್ತಾ ಇದಾರೆ, ಏನ್ ಬ್ರ್ಯಾಂಡ್ ಬೆಂಗಳೂರು ಅಂತ ಇದಾರೆ, ಏನ್ ಹೇಳ್ತೀರಾ ಅಂತವ್ರಿಗೆ? ಅದು ಏನು ಮಾಡೋಕ್ಕಾಗೋದಿಲ್ಲ. ಏನಾಗಿದೆ ಗೊತ್ತಾ, ಬೆಂಗಳೂರಲ್ಲಿ SM ಕೃಷ್ಣ ಅವರು ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಆದಮೇಲೆ ಸಿಕ್ಕಿದ್ದ ಜಾಗಗಳೆಲ್ಲ ಡಿಮ್ಯಾಂಡ್ ಆಯಿತು. ಡಿಮ್ಯಾಂಡ್ ಆದ ತಕ್ಷಣ ಮೋರಿ ಗೀರಿ ಎಲ್ಲ ಕಡೆ ಮನೆ ಕಟ್ಕೊಂಡಿದ್ದಾರೆ. ಆಮೇಲೂ ಅಷ್ಟೇ BJP ಬಂತು, ಅವರು ಅಷ್ಟೇ ಎಲ್ಲಿ ಒಂದು ಅರ್ಧ ಸೈಟ್ ಇದೆ ಅಂದರೆ ಅವ್ರಿಗೆ ದುಡ್ಡು ಕೊಟ್ಟರೆ ಆಯಿತು. ಆ ಥರ ತುಂಬ ಸೈಟ್ಗಳನ್ನು ಮೋರಿಲೇ ಕಟ್ಕೊಂಡಿದ್ದಾರೆ, ಕೆರೆಯಲ್ಲಿ ಕಟ್ಕೊಂಡಿದ್ದಾರೆ, ಬಾವಿಲಿ ಕಟ್ಕೊಂಡಿದ್ದಾರೆ. ನೀರು ಹೋಗೋದಕ್ಕೆ ಜಾಗ ಇಲ್ಲ. ಜನ್ಮಕ್ಕೆ ಹೋಗೋ ಕಾಂಗ್ರೆಸ್ ಅವರು ಫ್ರೀ ಬೀಸ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಡೆವಲಪ್ಮೆಂಟ್ ಕಡೆ ಜಾಸ್ತಿ ಏನು ಮಾಡದಂಗೆ ಇಲ್ಲ. ಯಾಕಂದ್ರೆ ನಮ್ಗೇನು ಕಾಣಿಸ್ತಾ ಇಲ್ಲ, ವಿಸಿಬಲ್ ಸೈನ್ಸ್ ಇಲ್ಲ. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರು, ಈಗ ನೋಡಿದ್ರೆ ಮಳೆಲೆಲ್ಲ ಕೊಚ್ಚೋಗ್ತಾ ಇದೆ, ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡೋಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನಂತಂದರೆ ರೋಡಲ್ಲಿರೋ ಪಾಟ್ ಹೋಲ್ಸು, ರೋಡ್ಸ್ ರಿಪೇರ್ ಮಾಡಬೇಕು. ಸ್ಟಾರ್ ವಾಟರ್ ಟೈಮ್ಸ್ ಮಳೆ ಬಂದ ಅಂದರೆ ಇಷ್ಟೊಂದು ನೀರು, ಅಫ್ಕೋರ್ಸ್ ಮೊದಲಿಂದನೇ ಈ ಪ್ರಾಬ್ಲಮ್ ಇದೆ. ಬಟ್ ಅದ್ರ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕು. ಫಸ್ಟ್ ಆಫ್ ಆಲ್ ಬೇಸಿಕ್ ನೀಡ್ಸ್ನ ಅದು ಪ್ರಯಾರಿಟಿ ಮಾಡಬೇಕು. ಬೇಸಿಕ್ ನೀಡ್ಸು, ಬೇಸಿಕ್ ವರ್ಕ್ ಎಲ್ಲ ಮಾಡಬೇಕು. ಏನು ಮಾಡಿದರೆ ಬರೀ ಗ್ಯಾರಂಟಿಗಳು ಕೊಟ್ಕೊಂಡು ನೋ ಇಂಪ್ರೂವ್ಮೆಂಟ್. ಯಾರಿಗೂ ಏನು ಜನಗಳಿಗೇನು ಉಪಯೋಗ ಇಲ್ಲ. ಯಾರೋ ಕೆಲವರು ಅದು ಅವರವರೇ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ತಿಂತವ್ರು ಅಷ್ಟೇ. ರೋಡ್ ಇವಾಗ ನೋಡಿ, ಈಗ ಇಲ್ಲಿ 2 ವರ್ಷ ಆಯಿತು ಸರ್ಕಾರ ಬಂದು, ಇಲ್ಲಿ ಸಾಯ್ತಿದ್ದಾರೆ ಜನ ಮುಳುಗೋಗ್ಬಿಟ್ಟು. ಅಲ್ಲೋಗ್ಬಿಟ್ಟು ಬಳ್ಳಾರಿ ಒಳ್ಳೆ ಹೋಗಿ ಸಾಧನಾ ಸಮಾವೇಶ ಮಾಡಿ, ಅದು ಯಾರಿಗೆ ಬೇಕಾಗಿತ್ತು ಅಲ್ವಾ? ಇಲ್ಲಿ ನೋಡ್ಬೇಕಾಗಿತ್ತು ಜನಗಳ ವ್ಯವಸ್ಥೆನ. ರಾತ್ರಿ ಹೊತ್ತು ಮಲಗೋಕ್ಕಾಗ್ದಿರ ಮಕ್ಕಳು ಊಟ ಇಲ್ಲ, ಹಿಂಗೆ ಸಾಯ್ತಾ ಇದ್ದಾರೆ. ಅದು ಬಿಟ್ಬಿಟ್ಟು ಅವ್ರು ಹೋಗ್ಬಿಟ್ಟು ಅವ್ರ ಬಾಡಿಗೆ ಮಾಡಲಿ ಸಮಾವೇಶ. ನಾವು ಬೇಡ ಅಂದಿಲ್ಲ. ಫಸ್ಟ್ ಇದು ಕೊಟ್ಟಿದ್ದು 5 ವರ್ಷ 2 ವರ್ಷ, ಇನ್ನು 3 ವರ್ಷ ನಾವು ಅನುಭವಿಸ್ಬೇಕು. ಆಮೇಲೆ ನೋಡೋಣ ಏನಾಗುತ್ತೆ. ನಿಮ್ಗೆ ತೃಪ್ತಿ ತಂದಿಲ್ಲ? ಇಲ್ಲ, ನೋ ಬೈ ಎಲ್ಲದಕ್ಕೂ ಒಂದು ಉತ್ತರ ಹುಡುಕ್ತೀನಿ. ಲಕ್ಷ್ಮಿ ಚೆನ್ನಾಗಿದ್ಯಾ? ನಿಲ್ಲು. ಏನಕ್ಕೆ ಸರ್ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತಾರೆ ಮತ್ತೆ DK ಶಿವಕುಮಾರ್ ಅವರು? ನೆನ್ನೆ ನೋಡಿದ್ರಲ್ಲ, ಬ್ಯಾಡ್ ಬೆಂಗಳೂರು ಮತ್ತೆ ಸಿಲ್ಕ್ ಬೋರ್ಡ್ ಹೋಗಿ ವಾಟರ್ ಬೋರ್ಡು ಇಷ್ಟೇ ಆಗಿರೋದು. ಇನ್ನೂ ಇದೆ ಮುಂದಕ್ಕೆ, ಬರೀ ಈ ಮಳೆಗೆ ಹಿಂಗಾಗಿದೆ. ಇನ್ನು ಮುಂಗಾರು ಸ್ಟಾರ್ಟ್ ಆಗಲಿ, ಅವಾಗ ಗೊತ್ತಾಗುತ್ತೆ. ಇವರು ದುಡ್ಡು ಹೊಡಿಯೋಕೆ ಏನು ಬೇಕೋ ಮಾಡ್ಕೊಂಡ್ರೆ 5 ಪಂಚ ಗ್ಯಾರಂಟಿಗಳು. ಆ ಯಮ್ಮನ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ವರ್ಷಕ್ಕೆ ಎಷ್ಟು ದಿನ ಅನ್ನೋದೇ ಹೇಳಕ್ ಬರಲ್ತ ಯಮ್ಮನ್ಗೆ. ಅವ್ರು ಹೋಗ್ಬಿಟ್ಟು ಮಂತ್ರಿ ಮಾಡವ್ರೆ. ಎಲ್ಲ ತಪ್ಪು ತಿಳ್ಕೊತಿ, ಓದಿಲ್ಲ ಬರ್ದಿಲ್ಲ. ಏನಾಗಿದೆ ಅಂತ ಹೇಳಬೇಕು. ಎಕ್ಸಾಂಪಲ್ಗೆ 2-3 ದಿವಸದ ಮಳೆ ಆಗ್ತಾ ಇದೆ, ಎಷ್ಟು ಹಾನಿ ಉಂಟಾಗಿದೆ. ಎಕ್ಸಾಂಪಲ್ ನಾನು ಡೈಲಿ ಸಿಲ್ಕ್ ಬೋರ್ಡ್ ಹತ್ರ ಓಡಾಡೋಣ, 3 ದಿವಸದಿಂದ ನಾನು ಆ ರೋಡನ್ನೇ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಓಡಾಡೋಕ್ಕೆ. ಫುಲ್ ಫ್ಲಡ್ ಆಗಿಬಿಟ್ಟಿದೆ. ಸರ್ಕಾರ ಏನು ಮಾಡಬೇಕಾಗಿತ್ತು, ಎಚ್ಚೆತ್ಕೊಂಡು ಅಧಿಕಾರಿಗಳನ್ನ ಬಿಟ್ಟು ಅಲ್ಲಿ ಇಮಿಡಿಯೇಟ್ ಆಕ್ಷನ್ಸ್ ತಗೊಳ್ಳಿ ಅಂತ ಹೇಳಬೇಕಾಗಿತ್ತು. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಿದೀವಿ ಅಂತಾರೆ DK ಶಿವಕುಮಾರ್ ಅವರು. ವಾಟರ್ ಬೆಂಗಳೂರು ಆಗಿದೆಯಲ್ಲ, ಈಗ ಏನು ಯೂಸ್ಡ್ ಇಲ್ಲ. ಏನೋ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಕೂತಿದ್ದಾರೆ. ಇರೋ ಬೆಂಗಳೂರನ್ನೇ ಚೆನ್ನಾಗಿ ನೋಡ್ಕೊಳ್ಳಿ. ರಸ್ತೆ ಗುಂಡಿಗಳನ್ನ ಫಸ್ಟ್ ಮುಚ್ಚಿ. ಏನೊಂದು ಡೆವಲಪ್ಮೆಂಟ್ ಇಲ್ಲ, ಒಂದು ರೋಡ್ ಹಾಕಿಲ್ಲ, ಒಂದು ಗುಂಡಿ ಮುಚ್ಚಿಲ್ಲ, ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ. ವರ್ಸ್ಟ್ ಗೌರ್ಮೆಂಟ್ ಎವರ್ ಸೀನ್. DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು, ಇದು ನೋಡಿದ್ರೆ ಬ್ಯಾಡ್ ಬೆಂಗಳೂರು ಆಗ್ಬಿಟ್ಟಿದೆ. ಹಳೆ ಬೆಂಗಳೂರು ಹೆಂಗಿತ್ತು ಹಂಗೆ ಬಿಟ್ಬಿಟ್ರೆ ಒಳ್ಳೇದು. ಯಾಕೋ ನನಗೆ ಟಾರ್ಗೆಟ್ ಮಾಡಿದ್ಯಾ? ನಾನು ನಿನ್ಗೇನು ಅನ್ಯಾಯ ಮಾಡಿದ್ದೀನೋ ಹೇಳ್ಕಂದ.